ತಾಳ್ಮೆ ಕಳ್ಕೊಳ್ಳಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾಯಿದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು, ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ್ದು ಅಲ್ವಾ? ವ್ಯಕ್ತಿ ನಿಂದನೆ ಮಾಡಬಾರ್ದಲ್ವ? ಅವ್ರು ಏನಂತ ಕೂಗಿದ್ರು ನನ್ನ? ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲೇ ಅದು ನನ್ನ ವಿಚಾರ ಯಾಕೆ ಬರ್ಬೇಕಾದ್ರೆ? ಅದರಿಂದ ನಾನು ಮಾತಾಡಿದೆ. ಸಿಮೆಂಟ್ ಮಂಜು ನಿಮ್ದು ಏನು ಸಂಬಂಧ, ಏನು ವಿಚಾರ? ರಾಜಕೀಯ ಹೋರಾಟ ಸರಿ, ಏನು ನಮಗೆ ಅವರು ಇಲ್ಲ, ಅವನು ಚೆನ್ನಾಗೇ ಇದ್ದಾನೆ ನನ್ನ ಹತ್ರ. ಸಿಮೆಂಟ್ ಮಂಜುಗೂ ನನಗೂ ಏನಿಲ್ಲ. ಆ ವೇದವ್ಯಾಸ್ ಕಾಮತ್ ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಯಾತಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ. ಆ ವೈನಿಗೆ ಯಾವುದೇ ಪ್ರತಿಭಟನೆ ಆದರೂ ಮೊದಲು ಕೂಗ್ತಾನೆ, ಆದರೆ ವೈಯಕ್ತಿಕವಾಗಿ ಕೂಗ್ಬಾರ್ದು. ನನ್ನನ್ನು ಯಾಕೆ ಕೆಣಕಬೇಕಾಯ್ತು? ಹೌದು, ನಾನು ಕೆಟ್ಟದಾಗಿ ನನ್ನನ್ನು ಕಳ್ಳ ಅಂದಾಗ ನಾನೇನು ಮಾತಾಡಬೇಕು? ಹಾಂ, ಕೊಪ್ರಿ ಕದಿದೆಯಾ ಕಳ್ಳ ಅಂತ ಅಂದಾಗ ನಾನೇನು ಮಾತಾಡ್ಬೇಕು ಹೇಳಿ? ಅವ್ರಿಗೆ ಮುತ್ತು ಕೊಡೋಣ ಅವ್ರಿಗೆ ಏನು ಮಾಡಬೇಕು? ನಾನು ಅದೇ ಪದ ಬಳಸಬೇಕು. ಹಾಂ, ಫಸ್ಟ್ ಯಾಕೆ ಬಂದಾರೆ? ಅವರು ಎರಡೆರಡು ಸಾರಿ ಮೂರು ಸಾರಿ ಬಂದಾರೆ, ಎರಡೆರಡು ಸಾರಿ ಬಂದಿದ್ದಾರೆ ಅವರು. ಹಾಂ, ಅವರು ಬಂದು ಇವತ್ತಲ್ಲ, ಅವರಿಬ್ಬರು ನಾನು ಯಾವತ್ತು ಸದನದಲ್ಲಿ ಮಾತಾಡೋಕ್ಕಿದ್ರು ಅಬ್ಜೆಕ್ಷನ್ನು. ಇದು ಯಾಕೆ ಗೊತ್ತಾ? ಯಾರು ಸದನದಲ್ಲಿ ಎದ್ದು ವಿಚಾರನ ಡಿಪೆಂಡ್ ಮಾಡ್ಕೊತಾರೆ ಅವರನ್ನು ಕೂರಿಸ್ಬೇಕು ಅನ್ನೋ ಹುನ್ನಾರ ಇದು BJPದು. ಅದಕ್ಕೋಸ್ಕರ ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ, ನಾನು ಮಾತಾಡಿದ ಮೆಸೇಜ್ ಹೋಗ್ದಂಗೆ ತಡೆ ಹಿಡಿದ್ರು. ತಡೆ ಹಿಡಿಯೋಕ್ಕೋಸ್ಕರ ನಡೆಸಿದಂಥ ಹುನ್ನಾರ ಇದು. ಯಾರಿಗೂ ಗೌರವ ತರಲ್ಲ ನಾವು. ಅವ್ರು ಮಾಡಿದ್ದಕ್ಕೆ ನಾವು ಮಾಡಿದೆ. ಅವ್ರು ನನ್ನ ಬಗ್ಗೆ ಏನು ಮಾತಾಡಿದೆ, ನಾನು ಏನು ಮಾತಾಡ್ತಾರೆ, ನಾನು ಏನು ಮಾತಾಡ್ತಿರಲ್ಲ. ನಾನು ಗೌರವಯುತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನು ಇಲ್ಲ, ಬುದ್ಧಿವಾದ ಹೇಳಿದೆ, ಬೇಡ ಕಡ್ರಿ ಅಂತ. ಅವ್ರು ಆದರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ ಮೇಲೆ ನನಗೆ ತಡೆಯೋಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯಿತು. ನನಗೂ ಮಾನಸಿಕವಾಗಿ ಬೇಜಾರಾಯಿತು, ಮಾತನಾಡಿದೆ. ಅಲ್ಲಲ್ಲ, ಬೇಸರ ಇರಬಹುದು, ಆಮೇಲೆ ಬೇಸರ ಆಗ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಅವರ ಮಾತಿಗೆ ಉತ್ತರ ಕೊಡಬೇಕಾದ್ರೆ ನಾವು ಅದು ಮಾಡಲೇಬೇಕು. ಸದನದ ಮೂಲಕ ಶಿವಲಿಂಗೇಗೌಡರು ಇದುವರೆಗಿದ್ದಂಥ ಗೌರವ ಜನ ಶಿವಲಿಂಗೇಗೌಡರು ಹಿಂಗೆಲ್ಲ ಮಾತಾಡ್ತಾರೆ ಸದನದಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ರಿಂದ ನಾನು ಮಾತಾಡ್ತೀನಿ. ಅವ್ರು ಮಾತಾಡಿದ್ದು ನೀವು ಹಾಕ್ಬೇಕು. ಆಗ್ಲಿ, ನಮ್ಮ ಚೆನ್ನಾಗಿ ಬರುತ್ತೆ, ಅವ್ರದ್ದು ಬರ್ಬೇಕಲ್ಲ. ಅವ್ರು ಮಾತಾಡದೇ ಇದ್ರೆ ನಾನೇನು ಮಾತಾಡ್ತಿರ್ವಲ್ಲ. ನೀವು ಅವ್ರದ್ದು ಹಾಕಿ ನಮ್ಮದ್ದು ಹಾಕಿ ಜನ ಒಪ್ಕೋತಾರೆ. ಕರೆಕ್ಟ್, ಅವ್ರು ಮಾತಾಡಿರೋದಕ್ಕೆ ಅವ್ರನ್ನ ಕಳ್ಳ ಅಂದರೆ ಇದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಅವ್ರು ಕಳ್ಳ ಅಂದರೆ ಅದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಶಿವಲಿಂಗೇಗೌಡ ಸದನದಲ್ಲಿ ಮಾತಾಡೋದು ನಾನು ಯಾವತ್ತೂ ದಾರಿ ತಪ್ಪು ಮಾತಾಡಲ್ಲ, ಕಾನೂನುಬದ್ಧವಾಗೇ ಮಾತಾಡ್ತೀನಿ. ಆದರೆ ಇವತ್ತು ಆದಂಥದ್ದು ಆಕ್ರೋಶ ಅಲ್ಲ, ಅವ್ರು ನನ್ನನ್ನು ವೈಯಕ್ತಿಕ ನಿಂದನೆ ಏನು ಮಾಡಿದ್ರು ನನಗೆ ತಡೆಯೋಕ್ಕಾಗಲ್ಲ. ಅಲ್ಲಲ್ಲ, ವೈಯಕ್ತಿಕ ನನ್ನನ್ನು ಕಳ್ಳ ಅಂದದ್ದು, ಕೊಪ್ರಿ ಕಳ್ಳ ಅಂದದ್ದು ಇವ್ನು ನೋಡೇನಾ? ನಾನು ಯಾವ ಕೊಪ್ರಿ ಕದಿದ್ದೀನಿ? ನಾನು ಕೊಪ್ರಿಗೋಸ್ಕರ ಹೋರಾಟ ಮಾಡಿ ಬೆಲೆ ಕೊಡಿಸಿದ್ದೀನಿ. ಕೊಪ್ರಿ ಕಳ್ಳ ಅಂತಂದ್ರೆ ಕಳ್ಳ ಅಂದರೆ ತಡೆಯೋಕ್ಕಾಗತ್ತಾ? ಹಾಂ, ಅಲ್ಲಲ್ಲ, ನೀನು ತಹಸೀಲ್ದಾರ್, ನಿಮ್ಮ ಹೆಂಡ್ರು ತಹಸೀಲ್ದಾರಪ್ಪ, ನಿಮ್ಮ ಹೆಂಗಸರು ಅವರಲ್ಲಿ ದುಡ್ಡು ಮಾಡ್ಕೆ ಬಂದು ರಾಜಕೀಯ ಮಾಡಿದ್ಯಾ ಅಂತೆ. ಏನು ಮತ್ತೆ ಸೇವಿಗೆ ಸಾರ ಸೇರು, ಮತ್ತೆ ಅನ್ನ ತಪ್ಪ? ನನ್ನ ಯಾಕೆ ಅನ್ಬೇಕು ಕಳ್ಳ ಅಂತ ಫಸ್ಟ್ ಹೇಳಿ. ನೀವು ನ್ಯಾಯದ ಪತ್ರಿಕೆಯವ್ರು ನ್ಯಾಯ ದೊರಕಿಸಿ. ನಾನು ಮೊದಲು ಮಾತಾಡಿದ್ದೆ, ಅವ್ರು ಮೊದಲು ಮಾತಾಡಿದ್ದು. ಹಾಂ, ಅವ್ರು ಯಾವಾಗ ವೈಯಕ್ತಿಕ ನಿಂದನೆ ಮಾಡಿದ್ರು, ನಾನು ವೈಯಕ್ತಿಕ ನಿಂದನೆ ಮಾಡಿದ್ದೀನಿ.
ವೈಯಕ್ತಿಕವಾಗಿ ಅವ್ರು ಇಳಿದಬಾರ್ದಾಯ್ತು. ಅವರಿದ್ದದ್ದು ನನ್ನ ಮೇಲ, ಹೌದಿಲ್ಲ ನಂದ ಸಬ್ಜೆಕ್ಟ್ ನಂದ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಮಾಡಬೇಕಾಯ್ತು. ಯಾರು ತಪ್ಪು ಮಾಡಿದ್ದಾರೆ ತಿಮ್ಮಾಪುರ ಬಗ್ಗೆ ಮಾಡಿದ್ರು, ನೀವು ಯಾಕೆ ಮಾಡ್ತೀರಿ ಅಂತ ಕೇಳೋಣ ಅವ್ರು ನಾವು. ನಿಮ್ಮೊಬ್ಬರೇ ಇಲ್ಲ, ಯಾರೆಲ್ಲ ಮಾತನಾಡೋದು ಎಲ್ಲರಿಗೂ ಹೇಳ್ತಾರೆ. ಎಲ್ಲ ಥರಿಗೂ ಯಾರು ವಿಧಾನಸಭೆಯಲ್ಲಿ ಈಗಲ್ಲ, ನಾನು ಮಾತಾಡೋಕ್ಕಿದ್ರೆ ಆ ವೇದವಾಸ್ ಕಾಮತ್ ಒಬ್ಬರು, ಈ ಸಲಗಾರೊಬ್ಬರು ಯಾವಾಗಲೂ ನನಗೆ ತೊಂದರೆ ಕೊಡ್ತಾರೆ. ನನ್ನ ಮಧ್ಯ ಮಾಡೋದು, ಕೂಗೋದು, ಕಿರ್ಚೋದು. ಈಗ ನಿಮ್ಮ ರಕ್ಷಣೆಗೆ ಸ್ಪೀಕರ್ ರಕ್ಷಣೆ ಬರಬೇಕು, ಸ್ಪೀಕರ್ ನಿಮ್ಮ ರಕ್ಷಣೆಗೂ ಬರಲ್ಲ. ಅಲ್ಲ, ಸ್ಪೀಕರು ರಕ್ಷಣೆಗೆ ಅದು ಯಾರಿಗೆ ಕೇಳ್ತೋ ಯಾರಿಗೆ ಬಿಡ್ತೋ ಆ ಗಲಾಟಿನಲ್ಲಿ. ಸ್ಪೀಕರ್ ರಕ್ಷಣೆಗೆ ಬರೋಕ್ಕೆ ಪಾಪ ಕೂತಿದ್ದಾರೆ ಅವರು. ಎಲ್ಲ ಇದೆ. ಇದು ಒಂದು ಸಾರಿ ಹಳಿ ತಪ್ಪಿ ಪ್ರತಿಭಟನೆ ಮಾಡೋರಿಗೆ ಇದಾಗಬೇಕು. ಅಲ್ಲ, ಇದುವರೆಗೆ ಯಾರು ಅಷ್ಟೊಂದು ಗಟ್ಟಿಯಾಗಿ ಯಾರೋ ಅವ್ರು ಗೆದ್ದಿಲ್ಲ. ಹೌದು. ಗಟ್ಟಿಯಾಗಿದ್ರು. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.